ನಾವು ಮಾಡ್ತಾ ಇರುವಂಥದ್ದು ಬದ್ಧ ಕೋಣಾಸನ. ಇದನ್ನು ನಾವು ಬಟರ್ಫ್ಲೈ ಪೊಸಿಷನ್ ಅಂತ ಕೂಡ ಕರಿತೀವಿ. ನಿಮ್ಮ ತೊಡೆಯ ಭಾಗ ಏನಿದೆಯೋ ಅದನ್ನು ಫ್ಲ್ಯಾಪ್ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಮೇಲೆ ನಿಮ್ಮ ಫ್ಲ್ಯಾಪಿಂಗನ್ನು ಮಾಡಿ, ನೆಲಕ್ಕೆ ನಿಮ್ಮ ಕಾಲು ಟಚ್ ಆಗಿ ಆ ಶಬ್ದ ನಿಮಗೆ ಕೇಳಿಸ್ಬೇಕು, ದ ಸೌಂಡ್, ಅಷ್ಟು ಅದನ್ನು ಫ್ಲ್ಯಾಪ್ ಮಾಡಿ. ಈ ಆಸನವನ್ನು ಬದ್ಧ ಕೋಣಾಸನ ಅನ್ನೋ ರಾದರ್ ಎಕ್ಸಸೈಸನ್ನು ನೀವು ಮನೆಯಲ್ಲಿ ಟಿ ವಿ ನೋಡುವಾಗ, ಯಾವಾಗ ಫ್ರೀ ಇರ್ತಿರೋ ಆವಾಗ ಆದಷ್ಟು ಸೋಫಾ ಮೇಲೆ ಕೂತ್ಕೊಳ್ಳೋದನ್ನು ನಿಲ್ಲಿಸಿ ನೆಲದ ಮೇಲೆ ಕೂತ್ಕೊಂಡು ಈ ಆಸನವನ್ನು ಮಾಡಿ. ಇದು ನಿಮ್ಮ ಮೂಲಾಧಾರ ಚಕ್ರವಾದ ಆಕ್ಟಿವೇಶನ್ ಜೊತೆಗೆ PCOD, PCOS ಸಮಸ್ಯೆಗೆ ತುಂಬ ಒಳ್ಳೆಯದು. ಆಗಾಗ ನಿಮ್ಮ ಕಾಲು ಮುಂದೆ ಹೋಗ್ತಾ ಇರುತ್ತೆ ಫ್ಲ್ಯಾಪ್ ಮಾಡುವಾಗ. ಹತ್ತಿರಕ್ಕೆ ಎಳ್ಕೊಂಡು ನಿಮ್ಮ ಕಾಲನ್ನು ಫ್ಲ್ಯಾಪ್ ಮಾಡಿ. ಕೀಪ್ ಯುವರ್ ಸ್ಪೈನ್ ಎರೆಕ್ಟ್, ಚೆಸ್ಟ್ ಔಟ್, ಶೋಲ್ಡರ್ಸ್ ರೋಲ್ಡ್ ಬ್ಯಾಕ್, ಫ್ಲ್ಯಾಪ್ ಆ್ಯಸ್ ಹೈ ಆ್ಯಸ್ ಯು ಕ್ಯಾನ್. ಆ ಶಬ್ದವನ್ನು ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಬಟರ್ಫ್ಲೈ ಪೊಸಿಷನ್ನಿಂದ ನಿಮ್ಮ ಹಿಪ್ಸ್ ಏರಿಯಾಲಿರುವಂತಹ ಎಕ್ಸಸ್ ವೆಯ್ಟನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು. ಇದನ್ನು ಮಾಡ್ತಾ ಇರುವಾಗ ನೀವು ಬೋಲ್ಸ್ಟರಿನ ಸಹಾಯದಿಂದ ಕೂಡ ಈ ಬದ್ಧ ಕೋಣಾಸನದ ಆಸನ ಪೋಸ್ಚರ್ಗೆ ಹೇಗೆ ಹೋಗೋದು. ಈಗ ನಿಮ್ಮ ಬೆನ್ಹುರಿಯನ್ನು ನಿಧಾನವಾಗಿ ಬೆಂಡ್ ಮಾಡ್ತಾ ನಿಮ್ಮ ಹಣೆಯ ಭಾಗವನ್ನು ಈ ಬ್ಲಾಕಿನ ಮೇಲೆ ನಿಧಾನವಾಗಿ ಇಡಿ. ಯಾರ್ಯಾರಿಗೆ ಫ್ಲೆಕ್ಸಿಬಿಲಿಟಿ ತೀರಾ ಕಡಿಮೆ ಇದೆಯೋ ಅವರು ಇದನ್ನು ವರ್ಟಿಕಲ್ಲಾಗಿ ಇಟ್ಕೊಳ್ಬೋದು. ಇದರಿಂದ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಥೈಸ್ ಕೂಡ ಕಂಪ್ಲೀಟಾಗಿ ಸ್ಟ್ರೆಚ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಫ್ಲೆಕ್ಸಿಬಿಲಿಟಿ ಬಂದಾಗ ಇದೇ ಬ್ಲಾಕನ್ನು ನೀವು ಹಾರಿಜಾಂಟಲ್ ಆಗಿ ಬೆಂಡ್ ಮಾಡಿ ನಿಮ್ಮ ಬೆನ್ಹುರಿಯನ್ನು ಕಂಪ್ಲೀಟಾಗಿ ಪ್ರೆಸ್ ಮಾಡಿ. ಟ್ರೈ ಆ್ಯಂಡ್ ಕೀಪ್ ಯುವರ್ ಫೋರ್ ಹೆಡ್ ಆನ್ ದ ಬ್ಲಾಕ್. ನಿಮ್ಮ ಹಣೆಯನ್ನು ನಿಧಾನವಾಗಿ ಆ ಬ್ಲಾಕ್ ಮೇಲಿಡಿ. ಫೈನಲ್ ಪೊಸಿಷನ್ಗೆ ಬ್ಲಾಕಿನ ಸಹಾಯ ಇಲ್ಲದೆ ನಿಮ್ಮ ಹಣೆಯನ್ನು ಡೈರೆಕ್ಟಾಗಿ ನೆಲದ ಮೇಲೆ ಇಡಬಹುದು. ಈ ಪೊಸಿಷನಲ್ಲಿದ್ದಾಗ ನಿಮ್ಮ ಬ್ರೀದಿಂಗ್ ನಾರ್ಮಲ್ ಆಗಿರಲಿ.